ಸ್ನೇಹಿತರೆ, ಭಾರತದ ಇತಿಹಾಸ ಸಂಚಿಕೆ 3 ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವತ್ತು ಹಿಮಾಲಯ ಪರ್ವತಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾವುದೇ ಒಂದು ದೇಶದ ಮುನ್ನಡೆಗೆ ಮತ್ತು ಪ್ರಗತಿಗೆ ಆ ದೇಶದಲ್ಲಿರುವಂತಹ ಪರ್ವತಗಳು, ನದಿಗಳು, ಖನಿಜಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಅದೇ ರೀತಿ ಭಾರತ ಅನೇಕ ಪರ್ವತಗಳನ್ನ, ನದಿಗಳನ್ನ, ಖನಿಜಗಳನ್ನ ಹೊಂದಿದೆ. ಹಿಮಾಲಯ ಪರ್ವತದ ಶ್ರೇಣಿಗಳು ಪ್ರಪಂಚದ ಪ್ರಮುಖ ಶ್ರೇಣಿಗಳಲ್ಲಿ ಉನ್ನತ ಸ್ಥಾನವನ್ನ ಪಡೆದಿದೆ. ಈ ಪರ್ವತಗಳು ಪಶ್ಚಿಮದಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ ಪೂರ್ವದಲ್ಲಿ ಅರುಣಾಚಲ ಪ್ರದೇಶದವರೆಗೂ ಕೂಡ ಹರಡಿದೆ. ಈ ಪರ್ವತಗಳು ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು 2400 ಕಿಲೋಮೀಟರ್ ಉದ್ದವಿದ್ದು 240ರಿಂದ 320 ಕಿಲೋಮೀಟರ್ನವರೆಗೂ ಅಗಲವಾಗಿದೆ. ಈ ಪರ್ವತ ಶ್ರೇಣಿಗಳ ಸರಾಸರಿ ಎತ್ತರ ಸುಮಾರು 6000 ಕಿಲೋಮೀಟರ್ನಷ್ಟಿದೆ. ಹಿಮಾಲಯದ ಪರ್ವತಗಳನ್ನು ಭೌಗೋಳಿಕ ಶಾಸ್ತ್ರದ ನಿಯಮದಂತೆ 3 ಉಪ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುದೆಂದರೆ ಹಿಮಾಲಯದಾಚೆಯ ಪರ್ವತಗಳು, ಹಿಮಾಲಯ ಪರ್ವತಗಳು, ಈಶಾನ್ಯದ ಬೆಟ್ಟಗುಡ್ಡ ಪ್ರದೇಶಗಳು ಅಥವಾ ಪೂರ್ವಾಂಚಲದ ಬೆಟ್ಟಗಳು ಎಂದು ಹೇಳಲಾಗಿದೆ. ಹಿಮಾಲಯ ಪರ್ವತಗಳ ಶ್ರೇಣಿಗಳ ಆಚೆ ಉತ್ತರದಲ್ಲಿ ಅನೇಕ ಪರ್ವತ ಶ್ರೇಣಿಗಳಿವೆ. ಇವು ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಪಾಮೀರ ಗ್ರಂಥಿಯಿಂದ ಪ್ರಾರಂಭವಾಗಿ ಸಿಂಧೂ ನದಿಯ ಕಣಿವೆಗಳವರೆಗೂ ಹರಡಿಕೊಂಡಿರುವ ಪರ್ವತಗಳಾಗಿವೆ. ಇವುಗಳಲ್ಲಿ ಅನೇಕ ಅತ್ಯುನ್ನತ ಶಿಖರಗಳೂ ಇವೆ. ಕಾರಕೋರಂ ಶ್ರೇಣಿಗಳು ಪಾಮೀರ ಗ್ರಂಥಿಯಿಂದ ಆರಂಭಗೊಂಡು ಪೂರ್ವದಲ್ಲಿ ಲಡಾಖ್ ಪ್ರಸ್ಥಭೂಮಿಯವರೆಗೆ ಸುಮಾರು 600 ಕಿಲೋಮೀಟರ್ ಉದ್ದವಾಗಿ ಹರಡಿವೆ. ಇವುಗಳ ಸರಾಸರಿ ಅಗಲ 120 ಕಿಲೋಮೀಟರ್ನಿಂದ 140 ಕಿಲೋಮೀಟರ್ಗಳಾಗಿವೆ. ಇದರ ಸರಾಸರಿ ಎತ್ತರ ಸುಮಾರು 5500 ಕಿಲೋಮೀಟರ್ನಷ್ಟಿದೆ. ಈ ಪರ್ವತವು ಅನೇಕ ಶಿಖರಗಳಿಂದ ಕೂಡಿವೆ. ಅವುಗಳಲ್ಲಿ K2 ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್ 8611 ಮೀಟರ್ ಎತ್ತರವಾಗಿದೆ. ಇದು ಭಾರತದ ಅತ್ಯುತ್ತಮ ಪರ್ವತ ಶಿಖರವಾಗಿದ್ದು ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ನ ನಂತರ ಸ್ಥಾನವನ್ನ ಹೊಂದಿದೆ. ಹಿಡನ್ ಪೀಕ್, ಬ್ರ್ಯಾಂಡ್ ಪೀಕ್, ಗಾಶಿರ್, ಬ್ರೂಮಾ ಪೀಕ್ ಇನ್ನಿತರ 19 ಶಿಖರಗಳು ಕಾರಾಕೋರಂ ಶ್ರೇಣಿಗಳಲ್ಲಿವೆ. ಪರ್ವತಗಳ ಜೊತೆಗೆ ಇಲ್ಲಿ ಸಿಯಾಚಿನ್, ಬಾತುರಾ, ಬಲ್ಮರೋ, ವಿಯಾಪೋ ಎಂಬ ಹಿಮ ನದಿಗಳಿವೆ. ಸಿಯಾಚಿನ್ ಪ್ರದೇಶವು ಪ್ರಪಂಚದ ಅತ್ಯಂತ ಎತ್ತರದಲ್ಲಿರುವಂತಹ ಯುದ್ಧ ಭೂಮಿಯಾಗಿದೆ. ಲಡಾಖ್ ಪ್ರಸ್ಥಭೂಮಿಯು ಕಾರಕೋರಂ ಸರಣಿಯ ಈಶಾನ್ಯ ಭಾಗದಲ್ಲಿವೆ. ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿಯಾಗಿದೆ. ಇದರ ಸರಾಸರಿ ಎತ್ತರವು ಸುಮಾರು 4000 ಮೀಟರ್ಗಿಂತಲೂ ಹೆಚ್ಚಾಗಿದೆ. ಕಾರಾಕೋರಂ ಶ್ರೇಣಿಯ ದಕ್ಷಿಣದಲ್ಲಿ ಸಿಂಧೂ ಮತ್ತು ಸಿಯೋಕ್ ನದಿಗಳ ನಡುವಿನ ಪರ್ವತ ಪ್ರದೇಶಗಳನ್ನು ಲಡಾಖ್ ಸರಣಿ ಎಂದು ಕರೆಯಲಾಗಿದೆ. ಕೈಲಾಸ ಪರ್ವತವು ಲಡಾಖ್ ಶ್ರೇಣಿಯಿಂದ ಮುಂದುವರೆದಿದ್ದು ಪಶ್ಚಿಮ ಟಿಬೆಟ್ನ ಪ್ರಾಂತ್ಯದಲ್ಲಿ ವಿಸ್ತರಿಸಿದೆ. ಕೈಲಾಸ ಪರ್ವತವು ಇದರ ಅತ್ಯುನ್ನತ ಶಿಖರವಾಗಿದೆ. 6714 ಮೀಟರ್ಗಳಿದ್ದು ಈ ಸರಣಿಯಲ್ಲಿ ಸಿಂಧೂ ನದಿಯು ಉಗಮಿಸುತ್ತದೆ. ಹಿಮಾಲಯ ಪರ್ವತಗಳ ಶ್ರೇಣಿಯಲ್ಲಿ ಇದು ಅತ್ಯುತ್ತಮವಾಗಿ ಇರುವುದರಿಂದ ಇದನ್ನ ಮಹಾ ಹಿಮಾಲಯ ಅಥವಾ ಉನ್ನತ ಹಿಮಾಲಯ ಎಂದು ಕರೆಯುತ್ತಾರೆ. ಈಗಿರುವ ಹಿಮಾಲಯ ಪರ್ವತವು ಹಿಂದೆ ತೇತೀಸ್ ಸಮುದ್ರದ ತಳಭಾಗವಾಗಿತ್ತು. ಸುಮಾರು 40 ದಶಲಕ್ಷ ವರ್ಷಗಳ ಹಿಂದೆ ಇಯೋಸಿನ್ ಯುಗದಲ್ಲಿ ಹಂಟೀವಾ ಭಾಗದಲ್ಲಿ ಉಂಟಾದ ಭೂ ಸ್ಥಿತ್ಯಂತರಗಳಿಂದಾಗಿ ಹಿಮಾಲಯ ಶ್ರೇಣಿಗಳ ನಿರ್ಮಾತವಾದವು. ಹಿಮಾಲಯವು ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಮೈದಾನ ಪ್ರದೇಶದ ಉತ್ತರ ಭಾಗದಲ್ಲಿದೆ. ಹಾಗೆಯೇ ಉತ್ತರದ ಕಡೆಗೆ ಇಳಿಜಾರನ್ನ ಹೊಂದಿದೆ. ದಕ್ಷಿಣದ ಕಡೆಗೆ ಕಡಿದಾದ ಇಳಿಜಾರನ್ನ ಹೊಂದಿದೆ. ಸದಾ ಹಿಮದಿಂದ ಕೂಡಿರುವ ಶಿಖರಗಳು, ಅನೇಕ ನದಿಗಳ ಉಗಮ ಸ್ಥಾನಗಳು ಮತ್ತು ವಿಶೇಷವಾದ ಲಕ್ಷಣಗಳನ್ನ ಒಳಗೊಂಡಿದೆ. ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಅತ್ಯಂತ ಎತ್ತರವಾಗಿರುವುದರಿಂದ ಇದನ್ನ ಮಹಾ ಹಿಮಾಲಯ, ಹಿಮಾದ್ರಿ ಎಂದು ಕರೆಯುತ್ತಾರೆ. ಇವುಗಳ ಸರಾಸರಿ ಎತ್ತರವು 6100 ಮೀಟರ್ಗಳಾಗಿದ್ದು ಅಗಲವು 120ರಿಂದ 190 ಕಿಲೋಮೀಟರ್ಗಳಷ್ಟಿದೆ. ಮಹಾ ಹಿಮಾಲಯ ಸರಣಿಯು ಪ್ರಮುಖ ಶಿಖರಗಳನ್ನ ಹೊಂದಿದೆ. ಕೆಲವು ಶಿಖರಗಳು 800 ಮೀಟರ್ಗಿಂತ ಎತ್ತರವಾಗಿವೆ. ನೇಪಾಳದಲ್ಲಿರುವ ಮೌಂಟ್ ಎವರೆಸ್ಟ್ 8848 ಮೀಟರ್ಗಳಷ್ಟು ಎತ್ತರವಾಗಿದೆ. ಇದು ವಿಶ್ವದ ಅತ್ಯಂತ ಎತ್ತರದ ಶಿಖರವಾಗಿದೆ. ನೇಪಾಳಿಯರು ಇದನ್ನ ಸಾಗರ ಮಾತಾ ಎಂದು ಮತ್ತು ಟಿಬೇಟಿಯನ್ನರು ಇದನ್ನ ಚೋಮೋ ಲಾಂಗ್ಮಾ ಎಂದು ಕರೆಯುತ್ತಾರೆ. ಕಾಂಚನಜುಂಗ 8598 ಮೀಟರ್ ಇದ್ರೆ ಗೌರಿ ಶಂಕರ 7145 ಮೀಟರ್ ಇದೆ. ಧವಳಗಿರಿ 8172 ಮೀಟರ್ ಇದ್ರೆ ನಂದಾದೇವಿ 7817 ಮೀಟರ್ ಇದೆ. ನಂಗಪರ್ವ 8126 ಮೀಟರ್ ಇದೆ. ಮಾಕಳು 8481 ಮೀಟರ್ ಇದ್ರೆ ಜೋಯು 8153 ಮೀಟರ್ ಇದೆ. ಅನ್ನಪೂರ್ಣ 8078 ಮೀಟರ್ ಇದೆ. ಹಿಮಾಲಯಗಳು ಸದಾ ಹಿಮದಿಂದ ಕೂಡಿರೋದ್ರಿಂದ ಇಲ್ಲಿ ಅನೇಕ ಹಿಮ ನದಿಗಳು ಉಗಮಿಸಿವೆ.
ಸಾಯಂಚಿನ್ 70 ಕಿಲೋಮೀಟರ್, ಬಾಲ್ಟೋರ್ 60 ಕಿಲೋಮೀಟರ್, ಈಸಾಪಾಕ್ 62 ಕಿಲೋಮೀಟರ್. ಗಂಗೋತ್ರಿಯು ಹೆಚ್ಚು ಜನಪ್ರಿಯ ನದಿಯಾಗಿದ್ದು ಸುಮಾರು 30 ಕಿಲೋಮೀಟರ್ ಅಷ್ಟು ಉದ್ದವಾಗಿದ್ದು ಸುಮಾರು 3 ಕಿಲೋಮೀಟರ್ ಅಗಲವಿದೆ. ಮಹಾ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಅನೇಕ ಕಣಿವೆ ಮಾರ್ಗಗಳಿವೆ. ಈ ಕಣಿವೆ ಮಾರ್ಗಗಳು ಕನಿಷ್ಠ 4750 ಮೀಟರ್ ಅಷ್ಟು ಎತ್ತರವಾಗಿದೆ. ಇವು ಅತ್ಯಂತ ಭಯಾನಕ ಮತ್ತು ದುರ್ಗಮ ಕಣಿವೆ ಮಾರ್ಗಗಳಾಗಿವೆ. ಕಾಶ್ಮೀರದ ಬುರ್ಜಿಲ್ ಮತ್ತು ಜೋಜೆಲ್, ಹಿಮಾಚಲ ಪ್ರದೇಶದ ಬಾರಲಾಚಲ ಮತ್ತು ಶಿಕೀಲಾ, ಉತ್ತರಾಂಚಲದ ನೀತಿ, ತಗಾಲ, ಲಿಪುಲೇಖ ಮತ್ತು ಸಿಕ್ಕಿಂನ ನಾಥುಲಾ ಮತ್ತು ಜೇತಿ ಪಾಲಗಳು ಪ್ರಮುಖ ಕಣಿವೆ ಮಾರ್ಗಗಳಾಗಿವೆ. ಈ ಕಣಿವೆ ಮಾರ್ಗಗಳಲ್ಲಿ ಕೆಲವು ಹೆದ್ದಾರಿಗಳನ್ನು ಕೂಡ ನಿರ್ಮಿಸಲಾಗಿದೆ. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋವನ್ನು ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂಥ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.